ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಪೂಜಾ. ಇವತ್ತು ನಾನು ತಿಂಡಿಗೆ ಅಂತಲೇ ಟೊಮೆಟೊಕಾಯಿ ಚಟ್ನಿ ಹಾಗೆ ತರಕಾರಿ ಹಾಕಿ ತಾಲಿಪಟ್ಟನ್ನ ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ಮನೆಯವ್ರಿಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ, ರುಚಿಯಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾವು ಇದರಲ್ಲಿ ಒಂದು 3ರಿಂದ 4 ತರಕಾರಿ ಅಥವಾ ನಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಮಾಡಿರುವಂತಹ ತಾಲಿಪಟ್ಟು, ಹಾಗಾಗಿ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾನು ಇದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು 2 ಆಲೂಗೆಡ್ಡೆ, 1 ಸೌತೆಕಾಯಿ, 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಕರಿಬೇವು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಮತ್ತು ತುರಿದಿರುವಂತಹ ಟೊಮೆಟೊನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ರೈಸ್ನ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗಿದ್ದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದ್ರ ಜೊತೆ ನಿಮಗಿನ್ನ ಏನಾದರೂ ತರಕಾರಿಗಳು ಬೇಕು ಅಂದರೆ ಅಥವಾ ಎಕ್ಸ್ಟ್ರಾ ತರಕಾರಿಗಳು ಮನೇಲಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅಂದರೆ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟು ಜೊತೆ, ಹಾಗಾಗಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು, ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ತಟ್ಟೋದಕ್ಕೆ ಬರಲ್ಲ ತಾಲಿಪಟ್ಟನ್ನ, ತೆಳ್ಳಗೆ ಬರೋದಿಲ್ಲ ತಾಲಿಪಟ್ಟು, ಇಲ್ಲ ದಪ್ಪ ಆಗುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿಲ್ಲ, ಸಿಪ್ಪೆ ಇಷ್ಟ ಆಗಲ್ಲ ನಮ್ಮ ಮನೇಲಿ, ಹಾಗಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಬೌಲಷ್ಟು ರೈಸ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ, ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಜೊತೆ ಸ್ವಲ್ಪ ಜೋಳದ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು, ಅಥವಾ ಕಡಲೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಜೊತೆ ನಾವು ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಳ್ತೀವಿ ಅಂದ್ರೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಬರೀ ಇದನ್ನಷ್ಟನ್ನು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬದಲಾಗಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಿನ್ನೋವಾಗ ಹಸಿಮೆಣಸಿನ್ಕಾಯಿ ಬಂದುಬಿಟ್ರೆ ಖಾರ ಅಂತ ಅರ್ಧಕ್ಕೇ ಬಿಟ್ಬಿಡ್ತಾರೆ. ಹಾಗಾಗಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬದಲಾಗಿ ಖಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿನೇ ಹಾಕ್ಕೋಬೋದು. ನೋಡಿ, ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು. ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ, ಅಂದರೆ ಸ್ವಲ್ಪ ಅದಕ್ಕಿಂತ ತೆಳ್ಳಗಿದ್ರೂ ಓಕೆ, ಯಾಕಂದರೆ ನಾವು ಕೈಯಿಂದನೇ ತಟ್ಕೊಳ್ತೀವಿ ಇದನ್ನು. ಹಾಗಾಗಿ ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ಅಳತೆಯಲ್ಲಿ ಬೇಕಾಗುತ್ತೋ ಅಷ್ಟು ಅಳತೆಯಲ್ಲಿ ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಳ್ಳೋಣ. ಶೇಂಗಾ ಬೀಜನ ಚೆನ್ನಾಗಿ ಹುರಿದಾದ್ಮೇಲೆ ಹಸಿಮೆಣಸಿನ್ಕಾಯಿ, ಇದಕ್ಕೆ ಈ ಚಟ್ನಿಗೆ ಸ್ವಲ್ಪ ಖಾರ ಜಾಸ್ತಿಯಾಗಿರಬೇಕು, ಯಾಕಂದರೆ ಟೊಮೆಟೊಕಾಯಿ ಬಂದು ಹುಳಿ ಇರುತ್ತೆ, ಹಾಗಾಗಿ ಸ್ವಲ್ಪ ಖಾರ ಆಮೇಲೆ ಉಪ್ಪು ಎಲ್ಲ ಕರೆಕ್ಟಾಗಿರಬೇಕು, ಅಂದರೆ ಟೇಸ್ಟಿಯಾಗಿರುತ್ತೆ ಚಟ್ನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮೆಣಸಿನ್ಕಾಯಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟು ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇದೆಲ್ಲ ಹುರಿದು ಆದಮೇಲೆ ನಾವು ಚಿಕ್ಕ ಚಿಕ್ಕದಾಗಿ, ಅಂದರೆ 1ರಲ್ಲಿ 4 ಭಾಗ ಮಾಡಿರುವಂತಹ ಟೊಮೆಟೊಕಾಯನ್ನು ಕೂಡ ಹುರ್ಕೋಬೇಕಾಗತ್ತೆ. ಇವಾಗ ಮೆಣಸಿನ್ಕಾಯಿ ಎಲ್ಲ ಹುರಿದಿದ್ದಾಯಿತು, ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ. ನಂತರ ನಾವಿಲ್ಲಿ ಅದೇ ಒಂದು ಹಂಚಿಗೆನೇ ನಾವು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಕಾಯಿ ಇರುತ್ತಲ್ವ, ಆ ಕಾಯಿನ ಹಾಕಿಬಿಟ್ಟು ಹುರ್ಕೋಬೇಕಾಗತ್ತೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಈ ಟೊಮೆಟೊಕಾಯಿ ಚಟ್ನಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು, ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ರೆಸಿಪಿನ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವೋ ಚಟ್ನಿ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ನಾವು ತೊಗೊಂಡಾಗ ಯಾವ ಕಲರ್ ಇತ್ತು, ಫುಲ್ ಹುರಿದಾದ್ಮೇಲೆ ಯಾವ ಕಲರ್ ಇದೆ ಅಂತ. ಇವಾಗ ಹುರಿದಿರುವಂಥ ಎಲ್ಲ ಪದಾರ್ಥಗಳು ಕೂಡ ತಣ್ಣಗಾಗಿತ್ತು, ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂತಹ ಕಡಲೆ ಬೀಜ, ಸ್ವಲ್ಪ ಜೀರಿಗೆ, ಹಾಗೆ 1ರಿಂದ 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬೌಲಷ್ಟು ನಾನಿಲ್ಲಿ ತೊಗೊಂಡಿರುವಂಥ ಕಡಲೆಪಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ನಾವು ಹುರಿದಿರುವಂತಹ ಟೊಮೆಟೊಕಾಯಿ, ಹಸಿಮೆಣಸಿನ್ಕಾಯಿ ಇತ್ತಲ್ವ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನುಣ್ಣಗೆ ರುಬ್ಬೋ ಹಾಗಿಲ್ಲ, ಅಂದರೆ ನುಣ್ಣಗೆ ರುಬ್ಬಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ರುಬ್ಬಿರೋದನ್ನು ತೋರಿಸ್ತಾ ಇದ್ದೀನಿ. ತಾಲಿಪಟ್ಟು ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಒಂದ್ಸರಿ ದಯವಿಟ್ಟು ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇದು ತಾಲಿಪಟ್ಟು ಜೊತೆ ಅಷ್ಟೇ ಅಲ್ಲ,
ಪಡ್ಡು, ದೋಸೆ, ಇಡ್ಲಿ ಯಾವುದಕ್ಕಾದರೂ ಕೂಡ ಚಪಾತಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಆ ಥರದ್ದು ತುಂಬ ಒಳ್ಳೆ ಚಟ್ನಿ ಇದು. ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಇವಾಗ ನಾವು ತಾಲಿಪಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಆವಾಗಲೇ ಎಲ್ಲ ನೆನೆಸಿಟ್ಟಿದ್ವಲ್ವ, ಇವಾಗ ನಾವು ತಾಲಿಪಟ್ಟನ್ನ ತಟ್ಕೋಬೇಕಾಗತ್ತೆ. ನೋಡಿ, ಹಿಟ್ಟು ನಮಗೆ ಒಳ್ಳೆ ಹದದಲ್ಲಿದೆ. ಕೆಲವರು ಮಕ್ಕಳು ಏನು ಮಾಡ್ತಾರೆ, ತರಕಾರಿ ತಿನ್ನೋದೇ ಇಲ್ಲ. ಪಲಾವ್ ಹಾಕಿದರೆ ಅಥವಾ ಟೊಮೆಟೊ ಬಾತು ಏನು ಮಾಡ್ತೀವಲ್ವ, ಅದರಲ್ಲಿರೋ ತರಕಾರಿನೆಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾರೆ. ಹಾಗಾಗಿ ನಾವು ಈ ರೊಟ್ಟಿ ಒಳಗಡೆ ನಾವು ತುರಿದ್ಬಿಟ್ಟು ಹಾಕಿರ್ತೀವಲ್ವ ತರಕಾರಿ, ಅದು ಯಾವುದೋ ಅವ್ರಿಗೆ ಗೊತ್ತಾಗೋದಿಲ್ಲ. ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡಿ ಒಂದು ಸರಿನಾದರೂ. ಈ ಥರ ನಾನು ಕೈಯಿಂದನೇ ತಟ್ಕೊಂಡ್ಬಿಡ್ತೀನಿ. ಅಂದರೆ ಹಿಟ್ಟನ್ನು ಕೂಡ ಅದೇ ಹದಕ್ಕೆ ರೆಡಿ ಮಾಡ್ಕೊಳ್ತೀನಿ. ತುಂಬ ಗಟ್ಟಿ ಆದರೆ ಕೈಯಿಂದ ತಟ್ಟೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ತಟ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಒಂದು ಸೈಡ್ ನಾನು ಹಂಚನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದು ಕೂಡ ರೆಡಿ ಇದೆ. ಇವಾಗ ನಾವು ತಟ್ಟಿರುವಂತಹ ತಾಲಿಪಟ್ಟನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ನಾವು ಹಿಟ್ಟನ್ನು ಕಲಸುವಾಗ ಕಲಿಸ್ಬಿಟ್ಟು ತುಂಬ ಹೊತ್ತು ನೆನೆಯೋದಕ್ಕೆ ಬಿಟ್ಬಿಟ್ರೆ ಹಿಟ್ಟು ಕೂಡ ಮೆತ್ತಗಾಗಿಬಿಡುತ್ತೆ. ನಾವು ನೆನೆಸಿ ಒಂದು 5 ನಿಮಿಷದೊಳಗಡೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು. ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮೇಲೆ ಅರ್ಧ ಗಂಟೆ ಬೇಕು ಮುಗಿಯೋಷ್ಟರಲ್ಲಿ. ಹಾಗಾಗಿ ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡ್ಕೊಂಡ್ಬಿಡಬೇಡಿ. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಬೇಯುತ್ತೆ ಒಂದು ಸೈಡು ಬೆಂದಾದಮೇಲೆ ನಾವು ತಿರುಗಿ ಹಾಕ್ಕೊಂಡ್ರೆ ಇನ್ನೊಂದು ಸೈಡು ಕೂಡ ಚೆನ್ನಾಗೇ ಬೇಯುತ್ತೆ. ನಾವು ಈ ಥರ ತಾಲಿಪಟ್ಟನ್ನ ಸುಮಾರು ರೀತಿಯಲ್ಲಿ ಮಾಡ್ಕೋಬೋದು. ಈ ಥರ ತರಕಾರಿ ಹಾಕಿ ಮಾಡ್ಕೋಬೋದು, ಅಥವಾ ಸಬ್ಸಿಗೆ ಸೊಪ್ಪು ಬರುತ್ತೆ ಆ ಥರನೂ ಅದನ್ನು ಹಾಕಿಬಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಾಡ್ಕೋಬೋದು. ಆಮೇಲೆ ಮೂಲಂಗಿ ತಾಲಿಪಟ್ಟು ಅಂತ ಹೇಳಿಬಿಟ್ಟು ಮೂಲಂಗಿನ ಚೆನ್ನಾಗಿ ವಾಶ್ ಮಾಡಿ ತುರಿದ್ಬಿಟ್ಟು ಆಮೇಲೆ ನಾವು ಅಕ್ಕಿ ಹಿಟ್ಟು ಅಥವಾ ಚಿರೋಟಿ ರವೆ ಹಾಕಿಬಿಟ್ಟು ಆ ತಾಲಿಪಟ್ಟು ಕೂಡ ನಾವು ಮಾಡ್ಕೋಬೋದು. ಸುಮಾರು ರೀತಿಯಲ್ಲಿ ತಾಲಿಪಟ್ಟನ್ನ ಮಾಡ್ಕೋಬೋದು ನಾವು. ಮುಂದೆ ಹೋಗ್ತಾ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ತಾಲಿಪಟ್ಟು ರೆಸಿಪಿಗಳನ್ನೂ ಕೂಡ. ಒಳ್ಳೊಳ್ಳೆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ತಾಲಿಪಟ್ಟನ್ನ ಮಾಡಿಕೊಟ್ಟಿದ್ದೆ, ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆ ಟೊಮೆಟೊಕಾಯಿ ಚಟ್ನಿನೂ ಕೂಡ ಅಷ್ಟೇ ತುಂಬ ರುಚಿಯಾಗಿದೆ ಅಂತ ಹೇಳಿದ್ರು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದರ ನಿಮಿತ್ತಂ ಬಹುಕೃತ ಪಾಕಂ ಚಾನಲ್ನ. ಥ್ಯಾಂಕ್ ಯು.